ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಸಾಕಷ್ಟು ಜನ ನೀವು ಈ ಕೆಲವೊಂದು ಅಮಾವಾಸ್ಯೆ ಹುಣ್ಣಿಮೆ ಬಂದಾಗ ನಮಗೆ ತೊಂದರೆ ಆಗ್ತಾ ಇರುತ್ತೆ, ಮೈ ಭಾರ ಆಗುತ್ತೆ, ಏನೋ ಮೈಯಲ್ಲಿ ಸೇರಿಕೊಂಡಿದೆ ಅನ್ನೋ ಥರ ಆಗುತ್ತೆ, ನಮಗೆ ಯಾವುದೋ ಒಂದು ದುಷ್ಟಶಕ್ತಿ ಸೇರಿಕೊಂಡಿದೆ, ನಿದ್ದೆ ಕೊಡೋದಿಲ್ಲ, ಕೆಲಸ ಮಾಡೋಕ್ಕೆ ಬಿಡೋದಿಲ್ಲ, ನಮಗೆ ಎಲ್ಲರೂ ಹೊರಗಡೆ ಹೋಗಬೇಕು, ಕೆಲಸ ದುಡಿಬೇಕು ಅಂದರೆ ದುಡಿಯೋಕ್ಕೆ ಬಿಡೋದಿಲ್ಲ, ಮಲಗಬೇಕು ಅನಿಸುತ್ತೆ. ಮತ್ತು ಇದರಿಂದ ನಮಗೆ ಭಾಳ ತೊಂದರೆ ಆಗ್ತಾಯಿದೆ. ಕೆಲವೊಂದು ವಿಷಯಗಳ್ನ ನಮಗೆ ಹೇಳ್ಕೊಳಕ್ಕಾಗಲ್ಲ, ಆ ರೀತಿ ಒಂದು ತೊಂದರೆ ಆಗ್ತಾಯಿದೆ ಅಂತ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ. ನಮ್ಗೆ ಯಾವುದೋ ಒಂದು ದುಷ್ಟಶಕ್ತಿ ಇದು, ಆ ದುಷ್ಟತನದಲ್ಲಿ ನಮ್ಮನ್ನು ಭಾಳ ಹಿಂಸೆ ಕೊಡ್ತಾಯಿದೆ, ನಾವು ದಿನದಿನಕ್ಕೆ ಸಣ್ಣ ಆಗ್ತಾಯಿದ್ದೀವಿ ಅಂತ ಸಾಕಷ್ಟು ಜನ ನೀವು ಹೇಳ್ತಾ ಇರ್ತೀರ. ಅಂಥವ್ರಿಗಾಗಿ ಇವತ್ತೊಂದು ಮೋಹಿನಿ ಯಂತ್ರ ಅಂತ ನಾನು ಹೇಳ್ತಾ ಇದ್ದೀನಿ. ಈ ಥರ ಒಂದು ಕೆಲವರು ಇರೋರಿಗೆ ಏನಾಗುತ್ತೆ, ಈ ರೀತಿ ಅದೇನು ಮಾಡುತ್ತೆ, ರಾತ್ರಿಯೆಲ್ಲ ನಿದ್ದೆ ಕೊಡೋದಿಲ್ಲ, ತೊಂದರೆಗಳು ಮಾಡ್ತಾ ಇರುತ್ತೆ, ಪಾಪ ಅವ್ರ ಜೀವನನೇ ಹಾಳು ಮಾಡ್ತಾ ಇರುತ್ತೆ. ಕೆಲವರಂತೂ ಮದುವೆ ಆಗಿರೋರಂತೂ ಸಂಸಾರಗಳು ಇರೋಕ್ಕಾಗ್ಬಿಡೋದಿಲ್ಲ, ಮದುವೆ ಆಗದಿರೋರ್ಗಂತೂ ಮದುವೆ ಮಾಡೋಕ್ಕೆ ಬಿಡೋದಿಲ್ಲ. ಇದು ಮದುವೆ ಮಾಡ್ಕೊಳ್ಳೋಕ್ಕೂ ಅದು ತೊಂದರೆ ಮಾಡ್ತಾ ಇರುತ್ತೆ. ಹೀಗೆ ಇದ್ರದ್ದು ಸಾಕಷ್ಟು ಕೆಲಸಗಳು ನಡೀತಾ ಇರ್ತವೆ. ಮತ್ತು ಅವರೇನಾಗ್ತಾ ಇರ್ತಾರೆ, ದಿನದಿನಕ್ಕೆ ನವಿತಾ ಇರ್ತಾರೆ, ಸಣ್ಣ ಆಗ್ತಾ ಇರ್ತಾರೆ, ನವಿತಾ ಇರ್ತಾರೆ. ಯಾವುದ್ರ ಮೇಲೂ ಒಂದು ಆಸಕ್ತಿ ಇರಲ್ಲ, ಯಾಕೆಂದರೆ ಅವ್ರ ದೇಹದಲ್ಲಿ ಸೇರಿಕೊಂಡದು ಅದನ್ನು ತಿಂತಾ ಇರುತ್ತೆ, ಅವ್ರನ್ನೇ ತಿಂತಾ ಇರುತ್ತೆ. ಅವ್ರನ್ನ ತಿಂತಾ ಇದ್ದಾಗ ಇವ್ರು ಎಲ್ಲಿ ಅವ್ರ ಬೆಳವಣಿಗೆ ಆಗಲ್ಲ. ಅದು ಏನಾಗ್ತಾರೆ, ಕೆಲವರು ಅದಕ್ಕೆ ಏನೋ ಹೊಟ್ಟೆಗೆ ಮದ್ದಿಡ ಹಾಕ್ಬಿಟ್ಟಿದ್ದಾರೆ ಅಂತ ನೀವು ತಿಳ್ಕೊಳ್ತೀರಾ. ಅದು ಮದ್ದಿಡರಲ್ಲ, ಈ ಒಂದು ಮೋಹಿನಿ ಗ್ರಹ ಸೇರಿಕೊಂಡು ಅವ್ರಿಗೆ ಆ ರೀತಿ ತೊಂದರೆ ಮಾಡ್ತಾ ಇರುತ್ತೆ. ಈಗೆಲ್ಲ ಒಂದು 18 ವರ್ಷ 17-18 ವರ್ಷಕ್ಕೆಲ್ಲ ಈ ತೊಂದರೆಗಳು ಕೊಡ್ತಾ ಇದ್ದಾವೆ. ನಂಗೆ ಸಾಕಷ್ಟು ಹೇಳ್ತಾರೆ, ಅಮ್ಮ ಇನ್ನೂ ಚಿಕ್ಕ ಹುಡುಗ, ಫಸ್ಟ್ ಇಯರು ಸೆಕೆಂಡ್ ಇಯರು, ಇಷ್ಟು ಬೇಗ ಈ ರೀತಿಯೆಲ್ಲ ಆಗ್ತಾಯಿದೆ. ಇನ್ನೂ ಕೆಲವು ಮಕ್ಕಳಿಗಂತೂ ಇದ್ದಿದ್ದು ವಿಚಿತ್ರ, ಅದು ಹೇಳೋಕ್ಕೂ ಇಲ್ಲ, ನನಗೆ ಇಷ್ಟ ಆಗೋದಿಲ್ಲ, ಅಂಥದ್ದೆಲ್ಲ ನಡೀತಾ ಇದೆ. ನೋಡ್ಲಿಕ್ಕೆ ಅಸಹ್ಯ, ಅದನ್ನು ಹೇಳ್ಕೊಳ್ಳೋಕ್ಕೂ ನಮಗೆ ನಾಚಿಕೆ ಆಗುತ್ತೆ. ಇಂಥದ್ದೆಲ್ಲ ಆಗ್ತಾಯಿದೆ. ಏನಿದು ಅಂತ ಕೇಳಿದಾಗ ಇದ್ರದ್ದೆಲ್ಲ ಚೇಷ್ಟೆ ಏನು ಅಂದರೆ ಮೋಹಿನಿ ಒಂದು ಚೇಷ್ಟೆ. ಅದೇನು ಮಾಡುತ್ತೆ, ಆ ಮಕ್ಕಳನ್ನ ಆ ರೀತಿ ಬೆಳವಣಿಗೆ ಆಗೋಕ್ಕಾಗದೆ ಈ ರೀತಿ ತಿಂತಾ ಇರುತ್ತೆ. ಅದರಲ್ಲಿ ವಯಸ್ಸಿನಂಥ ಮಕ್ಕಳು ಎಲ್ಲೋ ಏನೋ ಒಂದು ತಿಂತಾ ಇರ್ತಾರೆ, ಅವು ಎಲ್ಲೋ ಸಂಚಾರ ಹೋಗ್ತಾ ಇರ್ತವೆ. ಹೋಗ್ತಾ ಇದ್ದಾಗ ಅವಕ್ಕೆ ಒಂದು ಪ್ರೀತಿಯಾಗಿ ಅವ್ರ ಮೇಲೆ ಬಂದು ಇನ್ನು ಕೆಲವರು ಹೊರಗಡೆ ಫುಟ್ಪಾತಲ್ಲಿ ಒಂದು ಮಧು ಮಾಂಸ ಅಂತ ಎಲ್ಲ ಈಚೆ ತಿಂತಾರೆ. ಅದು ಮಾಂಸಗಳನ್ನೆಲ್ಲ ಈಚೆ ತಿಂದಾಗ ಕೆಲವೊಂದು ದುಷ್ಟಶಕ್ತಿಗಳು ಅವಕ್ಕೆ ಒಂದು ಇದರಲ್ಲಿ ಹೋಗಿರ್ತಾರೆ, ಅವರು ಅಪಘಾತದಲ್ಲೋ ಯಾವುದ್ರಲ್ಲೋ ದುರ್ಮರಣದಲ್ಲಿ ಆಗಿರ್ತಾರೆ. ಆ ದುರ್ಮರಣ ಆದಾಗ ಅವರು ಈ ಕಡೆ ಮೇಲ್ಕಡೆನೂ ಇರಲ್ಲ, ಕೆಳಗಡೆನೂ ಪಾತಾಳಕ್ಕೂ ಹೋಗಲ್ಲ, ಅತಂತ್ರವಾಗಿ ಈ ರೀತಿ ತಿರುಗ್ತಿರ್ತಾರೆ. ನೀವು ಅಲ್ಲಿ ಈಚೆಗಳು ತಿಂದಾಗ ಆ ಸಮಯಕ್ಕೆ ಅವು ಎಲ್ಲೋ ಸಂಚಾರ ಹೋಗ್ತಾ ಇರ್ತವೆ. ಅವಕ್ಕೆ ಏನೋ ಪಾಪ ಅವಕ್ಕೂ ಊಟ ಬೇಕು, ಊಟ ಇಲ್ಲದೆ ಅವು ಇರೋಕ್ಕಾಗಲ್ಲ, ಅವು ಎಲ್ಲೋ ತಿರುಗ್ತಾ ಇರ್ತವೆ. ನೀವು ತಿಂತಾ ಇರ್ತೀರಾ, ಅವು ತಿನ್ನಬೇಕಾದ್ರೆ ಬಂದು ನಿಮ್ಮನ್ನು ತಿಂತಾ ಇದ್ದಾರೆ, ಇಲ್ಲಿ ನಾವು ಸೇರ್ಕೋಬೇಕು ಅಂತ ಜಾಗ ಸಿಕ್ತು ಅಂತ ಬಂದು ನಿಮ್ಮಲ್ಲಿ ಸೇರಿಕೊಳ್ತವೆ. ಅವು ಸದ್ಯಕ್ಕೆ ನಿಮಗೆ ತೋರಿಸ್ಕೊಡಲ್ಲ. ಅವು ಯಾವುದೇ ರೀತಿ ನಿಮಗೆ ಬಂದ ತಕ್ಷಣ ಏನಿದ್ರು 1 ವರ್ಷ 2 ವರ್ಷದ ಮೇಲೆ ನಿಮ್ಮಲ್ಲಿ ಶುರು ಮಾಡ್ತಾ ಬರುತ್ತೆ. ನಿಮ್ಮಲ್ಲೇ ಕುತ್ಕೊಂಡು ಒಂದು ಸಣ್ಣ ಹುಳ ಹೆಂಗೆ ಒಂದು ಮರನೇ ಕೊರೆದು ಬಿಡುತ್ತೆ ನೋಡಿ, ಆ ರೀತಿ ಕೊರಿತಾ ಮನುಷ್ಯ ನೋಡ್ತಾ ಸಣ್ಣವಾಗಿ ಆಗ್ತಾ ಇರ್ತಾರೆ. ಅವರು ಕೆಲವರಲ್ಲಿ ಚೇಷ್ಟೆಗಳು ಕೂಡ ಇರುತ್ತೆ, ಅಂಥ ಚೇಷ್ಟೆಗಳೆಲ್ಲ ಮಾಡ್ತಿರ್ತಾರೆ. ಅದು ಕೆಲವರು ಹೇಳ್ತಾರೆ, ಇವನಿಗೆ ಈ ವಯಸ್ಸಲ್ಲಿ ಇಂಥದ್ದೆಲ್ಲ ಕೆಟ್ಟ ಬುದ್ಧಿ ಕಲ್ತಿದ್ದಾನೆ ಅಂತ. ಅದು ಕೆಟ್ಟದ್ದಲ್ಲ, ಈ ಒಂದು ಚೇಷ್ಟೆಯಿಂದ ಅವ್ರಿಗೆ ಆ ಥರ ಆಗಿರೋದು. ಅದನ್ನು ತಂದೆ ತಾಯಿಗಳು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು. ಮಕ್ಕಳ ಮುಂದೆ ಆ ಥರ ಎಲ್ಲ ಬೈದಾಗ ಅವ್ರಿಗೂ ಮನಸ್ಸಿಗೆ ಪಾಪ ಚಿಕ್ಕ ವಯಸ್ಸಲ್ಲಿ ಕೆಲವೊಂದು ಇರ್ಬೋದೇನೋ, ಆದರೆ ಎಲ್ಲ ಮಕ್ಕಳು ಆ ಥರನೇ ಇರೋದಿಲ್ಲ. ನಿಧಾನವಾಗಿ ಅವರ ಹತ್ರ ಕೇಳಿ ತಿಳ್ಕೋಬೇಕು, ಎಷ್ಟು ದಿನದಿಂದ ಯಾವತ್ತಿಂದ ಏನಕ್ಕೆ ಈ ಥರ ಆಗ್ತಾಯಿದೆ, ಏನು ಆಗ್ತಾಯಿದೆಯಪ್ಪ ಅಂತ ನೀವು ನಿಧಾನವಾಗಿ ಅವರ ಹತ್ರ ಒಂದು ಸಮಾಧಾನವಾಗಿ ಕೇಳಿದಾಗ ಅವರು ಹೇಳ್ತಾರೆ. ಇಲ್ಲಾಂದ್ರೆ ಅವ್ರಿಗೂ ಭಯ ಇರುತ್ತೆ, ಏನು ಹಿಂಗಾಗ್ತಾಯಿತ್ತು, ಏನೋ ಆಗ್ತಾಯಿತ್ತು, ನನಗೆ ಹೇಳ್ಕೊಳ್ಳಿಕ್ಕಾಗಲ್ಲ ಮಕ್ಕಳಿಗೆ ಪಾಪ. ಆ ರೀತಿ ಆದರೆ ನೀವು ತಂದೆ ತಾಯಿ ಅನ್ನೋರು ನಿಧಾನವಾಗಿ ಮಕ್ಕಳನ್ನ ಕೇಳಿದಾಗ ಅದು ನಡೆದಿರೋ ಅಂಥ ವಿಷಯಗಳು ಹೇಳ್ತಾರೆ. ಏನು ಆಗ್ತಾಯಿದೆ, ನಿದ್ದೆ ಬಂದಾಗ ಏನಾಗುತ್ತೆ, ನಿದ್ದೆ ಬರೋಕ್ಕೆ ಮುಂಚೆ ಏನಾಗುತ್ತೆ, ಈ ರೀತಿ ಅದನ್ನು ತಂದೆ ತಾಯಿ ಆದವರು ತಿಳ್ಕೊಬೇಕಾಗುತ್ತೆ. ಅದನ್ನು ತಿಳ್ಕೊಂಡು ಈ ರೀತಿ ಒಂದು ಮಾಡಿ ನೀವು ಒಂದು ಯಂತ್ರ ಮಾಡಿ ಈ ರೀತಿ ಬರೀರಿ. ಇದನ್ನು ಸುತ್ತು ನಾನು ಏನಿದೆ ಅಷ್ಟು ಕೊಟ್ಟಿದ್ದೀನಿ, ಸುತ್ತು ಅಕ್ಷರಗಳು ಬರ್ತವೆ ನೋಡಿ, ಮಾಮ್ ಲಮ್ ಹೇ ಲಮ್ ಲಾ ಜಿಮ್ ನೀ ಜಿಮ್, ಈ ರೀತಿ ಸುತ್ತು ಬರುತ್ತೆ. ಬಂದು ಮಧ್ಯದಲ್ಲಿ ಈ ಥರ ಆಗುತ್ತೆ, ಪ್ರಾಥಮ್ ಅಂತ ಬರುತ್ತೆ. ಅದನ್ನು ಬರ್ಕೊಳ್ಳಿ.
ಕಡೆ ಬೇಕು ಅಂದರೆ ಹುಡುಗನ ಹೆಸರನ್ನ ಬರ್ಕೊಳ್ಳಿ, ಹುಡುಗ ಏನಿದ್ದೇನೆ ಅದನ್ನು ಹೆಸರು ಕೂಡ ಹಾಕ್ಕೊಳ್ಳಿ. ನೀವು ಹಾಕ್ಕೊಂಡು ಇದಕ್ಕೆ ಒಂದು ಯಂತ್ರಕ್ಕೆ ನೀವು ಒಂದು ಅಷ್ಟ ವಿದ್ಯಾರ್ಚನೆ ಮಾಡಿ, ಒಂದು ಅಂದರೆ ಹೂವು ಹಣ್ಣು ಎಲ್ಲ ಇಟ್ಟು ಪೂಜೆ ಮಾಡಿ, ಒಂದು ಧೂಪ ದೀಪ ಇದಕ್ಕೆ ಮುಖ್ಯ. ಧೂಪ ದೀಪ ಇಟ್ಟು ಇದಕ್ಕೂ ಒಂದು ಧೂಪಗಳನ್ನ ಹಾಕಬೇಕು. ಧೂಪ ಹಾಕಿ ಆ ಒಂದು ಯಂತ್ರಕ್ಕೆ, ಅಂದರೆ ನೀವು ಯಾವುದ್ರಲ್ಲಾದರೂ ಯಂತ್ರದಲ್ಲಿ ಬರ್ಕೋಬೋದು. ಅಂದರೆ ಇದರಲ್ಲಿ ತಾಮ್ರದ ಯಂತ್ರ ಬರೆದಾಗ ನಿಮಗೆ ಅದು ಏನೇ ಇದು ಮಾಡೋಕ್ಕೂ ಸರಿ ಹೋಗಿರುತ್ತೆ. ಇದು ಪೇಪರಲ್ಲಿ ಭೋಜಪತ್ರ ಬರೆದಾಗ ಅದು ನಿಮಗೆ ನೀರಲ್ಲಿ ನೆನೆದಾಗ ಅದೆಲ್ಲ ಹೋಗ್ಬಿಡುತ್ತೆ. ಹಾಗಾಗಿ ಇದನ್ನು ಮಾಡ್ಕೊಳ್ಳಿ. ಇದನ್ನು ಆ ಥರ ಬರೆದುಬಿಟ್ಟು ಒಂದು ಯಂತ್ರದಲ್ಲಿ ಹಾಕಿಬಿಟ್ಟು 5 ಥರದ್ದು ಒಂದು ದಾರದಲ್ಲಿ ಅದನ್ನು ಯಂತ್ರನ ಹಾಕಿಬಿಟ್ಟು, ಯಾರಿಗೆ ತೊಂದರೆ ಈ ರೀತಿ ಇದೆಯೋ, ಯಾವ ಮಕ್ಕಳಿಗಲ್ಲಿ ಈ ರೀತಿ ಇದೆಯೋ, ಅಥವಾ ದೊಡ್ಡವ್ರಿಗೂ ಇರುತ್ತೆ ಸಣ್ಣವ್ರಿಗೂ ಇರುತ್ತೆ. ಇದು ನಾನು ಮಕ್ಳಿಗೆ ಮಾತ್ರನೇ ಹೇಳ್ತಿಲ್ಲ, ದೊಡ್ಡವ್ರಿಗೆ ಹೇಳ್ತಾರೆ, ಸಾಕಷ್ಟು ಹೇಳ್ತಾನೆ ಇರ್ತಾರೆ, ಈ ಥರ ಆಗ್ತಾಯಿದೆ ನಮಗೆ, ನಾವೇನು ಮಾಡೋದು ಅನ್ನೋದು ಹೇಳ್ತಿರ್ತಾರೆ. ಅಂಥವ್ರಿಗಾಗಿ ಈ ಒಂದು ವಿಡಿಯೋ ನಾನು ಮಾಡಿರೋದು. ಏಕೆಂದರೆ ಮೊನ್ನೆ ಅಮಾವಾಸ್ಯೆ ಆದಾಗ ಸಾಕಷ್ಟು ಇದರದ್ದೇ ಕರೆಗಳು ನನಗೆ ಬಂದಿದ್ದು, ಭಾಳ ಕರೆಗಳು ಬಂದಿದ್ದು. ಅದಕ್ಕಾಗಿ ಈ ಒಂದು ವಿಡಿಯೋ ನಾನು ಬಿಟ್ಟು ಇದನ್ನು ನೋಡಿಕೊಂಡು ನೀವು ಸರಿಯಾದ ರೀತಿಯಲ್ಲಿ ಇದನ್ನು ಪೂಜೆ ಮಾಡಿ ಅವರ ಒಂದು ಬಲಗೈಗೋ ಅಥವಾ ಕತ್ತಿಗೋ ಇದನ್ನು ಧಾರಣೆ ಮಾಡಿ. ಇದನ್ನು ಧಾರಣೆ ಮಾಡಾದಮೇಲೆ ಯಾವುದೇ ರೀತಿ ಒಂದು ವಾರ ಅವ್ರಿಗೆ ಯಾವುದೇ ರೀತಿ ಮಾಂಸಗಳು ಕೊಡಬಾರ್ದು. ಮಧು ಅಲ್ಲ, ಮಾಂಸಗಳು ಕೊಡಬಾರ್ದು. ಮಕ್ಕಳಾದರೆ, ದೊಡ್ಡವರಾದರೆ ಮಧು ಮಾಂಸ ಎರಡೂ ತೊಗೋಬಾರ್ದು. 1 ವಾರ ಅಥವಾ 9 ದಿವಸ ಅಥವಾ 11 ದಿವಸ ಇದನ್ನು ಯಾವುದೇ ರೀತಿ ಅವರು ಮುಟ್ಟಬಾರ್ದು. ಆ ರೀತಿ ಇರಬೇಕು. ಮತ್ತು ಯಾವುದಾದ್ರು ಸೂತ್ಕಕ್ಕೆ ಇದನ್ನೆಲ್ಲ ಕಟ್ಕೊಂಡು ಹೋಗ್ಬಾರ್ದು. ಕಟ್ಕೊಂಡು ಹೋದ್ರಿಂದ ಇದು ಮತ್ತೆ ಅದರದ್ದು ಪವರ್ ಹೋಗುತ್ತೆ, ಅದ್ರದ್ದು ಕಟ್ಟಾಗುತ್ತೆ. ನೀವು ಮತ್ತೆ ಬೇಕಾದ್ರೆ ಮತ್ತೊಂದು ಮಾಡ್ಕೊಬೋದು, ಮತ್ತೊಂದು ಮಾಡ್ಕೊಂಡು ಮತ್ತೊಂದು ಕಟ್ಕೊಬೋದು. ಈ ರೀತಿ ಮಾಡಿಕೊಂಡು ಅವ್ರಿಗೆ ತೊಂದರೆ ಇರೋವಂಥ ವ್ಯಕ್ತಿಗಳಿಗೆ ಇದನ್ನು ಧಾರಣೆ ಮಾಡಿ ಅಂತ ಹೇಳ್ತೀನಿ. ಧಾರಣೆ ಮಾಡಿ ಅವರ ಕಷ್ಟಗಳೆಲ್ಲ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ, ವೀಕ್ಷಕರೇ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ಯಥಾ ಪ್ರಕಾರ ಅದೇ ರೀತಿ ಯಾರಿಗಾರು ಇದ್ದರೆ, ನಿಮಗೆ ಏನಾದ್ರು ಪ್ರಶ್ನೆ ಕೇಳಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ಹೇಳ್ತಾ ಧನ್ಯವಾದಗಳು.